ಶ್ರೀಧತ್ವದಲ್ಲಿ ನೆರವೇ ಮನವ ಕೆಲವ ಸಾಧಿಸಿದ ದುರ್ಮರವನ್ನು ಶ್ರೀಧತ್ವದಲ್ಲಿ ನೆರವೇ ಮನವ ಅಮರ ಪದವಿಯನ್ನು ರಣದಿ ಗೆಲುವರಿಗಳ ಸುರತಿ ಅಮರ ಪದವಿಯನ್ನು ರಣದಿ ಗೆಲುವರಿಗಳ ಮದಂದಾಸುರರ ವಧಿಸಿದ ರಣದಿ ಮದಂದಾಸುರರ ವಧಿಸಿದ ರಣದಿ ಕೆಲವ ಸಾಧಿಸಿದ ದುರ್ಮರವದಿ ಶ್ರೀಧತ್ವದಲ್ಲಿ ನೆರವೇ ಪರಬ್ರಹ್ಮನ ವರಗಳು ಎಂಥ ಅನರ್ಥವನ್ನುಂಟು ಮಾಡುವು. ಸ್ವರ್ಗಾಧಿಪನಾದ ನನ್ನಂತಹ ಪರಾಕ್ರಮಿಯನ್ನು ಸಂಗ್ರಾಮದಲ್ಲಿ ಜಯಿಸಿದ್ದಲ್ಲದೆ ಮದಾಂಧ ಮಹಿಷಾಸುರ ತನ್ನ ಪ್ರಿಯ ವಸ್ತುಗಳಾದ ಕಾಮಧೇನು ಕಲ್ಪವೃಕ್ಷಾದಿಗಳನ್ನು ಸಹ ಸ್ವಾಧೀನಪಡಿಸಿಕೊಂಡನು. ಈ ವಿಚಾರವನ್ನು ಶ್ರೀಮನ್ನಾರಾಯಣನಿಗೆ ತಿಳಿಸಿ ಯಾವ ಯುಕ್ತಿಯಿಂದಲಾದರೂ ನನ್ನ ಪ್ರಿಯ ವಸ್ತುಗಳನ್ನು ಪಡೆಯಲೇಬೇಕು. ಪುನಃ ಹೆಂಗಳಂತೆ ಬಂದು ಸ್ವರ್ಗಾಧೀಶರಾಗಿರ್ವೆಯಾ? ಮೊದಲು ಸ್ವರ್ಗ ಲೋಕವನ್ನು ಬಿಟ್ಟು ನನ್ನ ಆಜ್ಞೆಯಂತೆ ನನ್ನ ಸೆರೆಯಲ್ಲಿರುವೆಯಾ ಅಥವಾ ಏ ಭುಜಬಲ ಪರಾಕ್ರಮದ ಕಾಲ ಮಾಡುವೆಯೋ? ಕೆಲವರು ಅಕ್ರಮಿಗಾಸುರ ಅರವಿಂದ ವರಗಳನ್ನು ಪಡೆದಿರುವುದೆಂಬ ನಿನ್ನ ದೊಡ್ಡಣ್ಣೀಗ ಕಕ್ಕಸ ನಾವು ನೋಡದ ಕಪ್ಪಾಳ ವೇದಿಕೆಯನ್ನು ಅರಿದು ಮಿಂಚಿನ ವೇಗವುಳ್ಳ ಕಾಂತಿಯನ್ನು ಭೂಮಿಗೆ ಸಿಗುವಂತೆ ಈ ಅಮರೇಂದ್ರನಲ್ಲಿ ಯುದ್ಧಕ್ಕೆ ಬಂದೆಯಾ? ಇಲ್ಲ ರಣಗಾಡಿ ಫಲಾಧಾರೇಂದ್ರ ಬ್ರಹ್ಮಾಂಡ ಭಾಂಡವನ್ನೇ ಬಸ್ತು ಪ್ರಳಯಾಜ್ಞೆ ಅಂತಿರುವ ನನ್ನಲ್ಲಿ ಮೃತ್ಯು ದೇವತೆ ಯಮನಲ್ಲಿ ಆರಿಸಿದಂತೆ ತ್ರಿಭುವನ ಪರಾಕ್ರಮಿಯರ ಏನಂತಿಲ್ಲ ಸ್ವರ್ಗವು ಸಿಡಿದೊಡಲು ದೇವ ಸಮೂಹವು ಪಟ ಪಡದೆ ನನಗೆ ಕುಂಡಲಿಗಳು ಧರ್ಮ ಕೀರ್ತಿಯು ಸಾಧನ ಕೇಳಿ ಸಮರ ಸಿಂಹರಾದ ನನ್ನಲ್ಲಿ ನಿನ್ನ ಪರುಷ ಮದಾಂತ ಸಾಕು ನಿಲ್ಲಿಸಲಿಂದ ಅನಿವಾರ್ಯದ ಅವಮಾನದ ಅಗ್ನಿಯಿಂದ ಮೊದಲೇ ಬೆಂದು ಬೆಂಡಾಗಿದ್ದರೂ ಈ ಸ್ವರ್ಗಾಧೀಶನಲ್ಲಿ ಪೌರುಷದ ಹೊಗೆ ಆಡುತ್ತಿದೆ. ಮುಖವನ್ನು ಮುಚ್ಚಿಕೊಂಡಿದ್ದ ಜಾಗ್ರತ ವೃತ್ತಿಯ ಜಾಗ್ರತೆ ಜ್ವಾಲಾಮುಖಿಯಾಯಿತು. ಓಂ ತಯಾರು ನಮ್ಮ ಸ್ವರ್ಗ ಸೆರೆಯಲ್ಲಿರುವಂತೆ ಸೈನ್ಯಕ್ಕೆ ದೇವೇಂದ್ರ ಓಡು. ಸ್ವರ್ಗ ಲೋಕವನ್ನು ಜಯಿಸಿದ್ದಾರೆ. ಏನು ಸೃಷ್ಟಿಕರ್ತ ಬ್ರಹ್ಮನ ಸರಿ ಪರಬ್ರಹ್ಮನ ಕಡೆಗೆ ಇದಾಗ್ತಂತೆ ಸೃಷ್ಟಿಕರ್ತ ಬ್ರಹ್ಮನನ್ನು ನಾನು ಇಂದು ತೆರೆಗೆ ಹಾಕುವೆ. ಸೃಷ್ಟಿಕರ್ತ ಬ್ರಹ್ಮನನ್ನು ತೆರೆಗೆ ಹಾಕುವೆ. ಸೃಷ್ಟಿಕರ್ತ ಬ್ರಹ್ಮನನ್ನು ತೆರೆಗೆ ಇಂದು ಹಾಕುವೆ. ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ದಿನಾಂಕ 28/2/2023 ಜಗದ ಸೃಷ್ಟಿಕರ್ತನೆಂದು ನನ್ನ ಭಜಿತರು ನನ್ನಾತ್ಮ ಭಕ್ತರು ನನ್ನಾತ್ಮ ಭಕ್ತರು ನನ್ನಾತ್ಮ ಭಕ್ತರು ಜಗದ ಸೃಷ್ಟಿಕರ್ತ ನನ್ನಾತ್ಮ ಭಕ್ತರು ನನ್ನಾತ್ಮ ಭಕ್ತರು ಭಕ್ತರು
ಧರ್ಮಮೂರ್ತಿಯು ಪ್ರಳಯಕಾಲ ಧರ್ಮಮೂರ್ತಿಯು ಪ್ರಳಯದಲ್ಲಿ ಲಯಕರ್ತನಾದ ಹರಿಹರರ ವಿವಕ್ಷಮಯ ತಿಳಿಯುವಂತಾಗಿದೆ. ಪುತ್ರನಾದ ಲೋಕ ಸಂಚಾರವು ತಿಳಿಯದಂತಾಗಿದೆ. ಈ ದಿನ ನಾನೇ ಕೈಲಾಸಕ್ಕೂ ವೈಕುಂಠಕ್ಕೂ ಹೋಗಿ ಹರಿಹರರ ಯೋಗಾಕ್ಷಮವನ್ನು ಕಂಡು ಬರುವೆನು. ಈ ಪ್ರಬಲ ದಂಡಯಾತ್ರೆ ಯಾವ ಕಡೆಗೆ? ಬ್ರಹ್ಮಲೋಕದ ಕಡೆಗೆ. ಹೇಳೋ ನಿನ್ನ ಬ್ರಹ್ಮಲೋಕ ಮೊದಲು ಬಿಟ್ಟು ನನ್ನ ಅಜ್ಞತೆ ನನ್ನ ಸೆರೆ. ಏನು ನಿನ್ನನ್ನು ಸೃಷ್ಟಿಸಿದ ತಪ್ಪಿಗಾಗಿ ನಾನೇ ಈ ಬ್ರಹ್ಮಲೋಕವನ್ನು ಬಿಡಬೇಕೆ? ಬ್ರಹ್ಮಲೋಕವನ್ನು ಸೃಷ್ಟಿಕಂತ ತ್ರಿಮೂರ್ತಿಗಳಾದ ಹರಿ ಹರ ಬ್ರಹ್ಮ ಎಲ್ಲರನ್ನು ತ್ರಿಲೋಕವನ್ನು ಬಿಟ್ಟು ನನಗೆ ಶರಣಾಗತರಾಗಬೇಕು ಮತ್ತು ನನ್ನ ಸೆರೆಯಲ್ಲಿರಬೇಕು. ಬೇಡ ರುದ್ರಾಸುರ, ಬೇಡ, ನನ್ನ ಮಾತನ್ನು ಕೇಳು. ಕೆಡುವ ಕಾಲಕ್ಕೆ ದುರ್ಬುದ್ಧಿ ಹುಟ್ಟಿದಿರುವಂತೆ ದಿನಕ್ಕೆ ಅಧರ್ಮ ಕಾರ್ಯಕ್ಕೆ ತೊಡಗಿರುವೆ. ಬೇಡ, ನನ್ನ ಮಾತನ್ನು ಕೇಳಿ ಹಿಂದಿರುಗಿ ಸುಖವಾಗಿ ತೇಜವಂತ ನಗರವನ್ನು ಆಡು. ಬ್ರಹ್ಮದೇವ, ನೀನು ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ಇದುವರೆಗೂ ನಿನ್ನ ಉಪದೇಶಕ್ಕೆ ಕೇಳಿದ್ದ ಏನ ನಿನ್ನ ಉಪದೇಶ? ಸಾಕು ನಿನ್ನ ಬೇಡ. ಸೋಮನೆ ಬ್ರಹ್ಮಲೋಕವನ್ನು ಬಿಡುವೆಯ ಅಥವಾ ಈ ಜಗದೇಕ ಕಲಿಯೋದು ರುದ್ರಾಸುರ ಕದನ ಮಾಡುವೆ? ರಕ್ತ ಬೀಜಾಸುರ, ಈ ನಿನ್ನ ನನ್ನಲ್ಲಿ ಹೊರಪಡೆದ ಈ ನಿನ್ನ ಖಡ್ಗದಲ್ಲಿ ಈ ಬ್ರಹ್ಮಾಂಡವನ್ನೇ ಬುಡಮೇಲು ಮಾಡಿಕೊಳ್ಳುವ ಸಾಮರ್ಥ್ಯವು ಈ ನಿನ್ನ ಖಡ್ಗದಲ್ಲಿದೆ. ಆದರೆ ತ್ರಿಭುವನ ಸಮರ್ಥರಾದ ನಮ್ಮನ್ನೂ ಸಹ ತಲೆಮಾರು ಮಾಡತಕ್ಕಂಥ ಗುಪ್ತ ಖಡ್ಗವು ಈ ಬ್ರಹ್ಮಾಂಡದಲ್ಲಿ ಇದೆ ಎಂಬುದನ್ನು ಮರೆಯಬೇಡ. ತ್ರಿಲೋಕಾಧಿಪತಿ ಎನಿಸಿಕೊಳ್ಳುವ ದುರಾಸನಕ್ಕಾಗದಿರು. ಹಿಂದಿರುಗು. ಸಾಕು ಮಾಡು, ಸಾಕು ಮಾಡು. ನಾನು ದೊಡ್ಡ ಬಡವನ್ನು ಬಿಡುವುದಕ್ಕೆ ಹೇಳಿಯಲ್ಲ, ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಸರಿಸಲ್ಲ. ಮಹಾಪ್ರಳಯವೇ ನನ್ನನ್ನು ಅಡ್ಡಿಸಿದರು. ರಣವೀರನು ಏನು ಆಸುರನು. ಈಗ ಸುಮ್ಮನೆ ಬ್ರಹ್ಮಲೋಕವನ್ನು ಬಿಡುವೆಯೋ ಈ ಜಗದೇಕ ಕಲಿಯೋದು ರುದ್ರಾಸುರೊಳಗೆ ಕದನ ಮಾಡುವೆಯೋ? ಸರಿ, ನಿನ್ನಿಷ್ಟ ಏನು? ನನ್ನಿಷ್ಟವಿನ್ನೇನು? ನನ್ನ ಸೆರೆದಿರುವುದೇ ಬಹಳ ಇಷ್ಟ. ಆಗಲಿ, ದೈವ ಸಂಕಲ್ಪಕ್ಕೆ ಅಡ್ಡಿಯೇ, ನಡೆ ಹೋಗೋಣ. ಸರಿ ಸಚಿವ, ಈ ಬ್ರಹ್ಮದೇವನ ತೆಗೆದುಕೊಂಡು ಹೋಗಿ ನಮ್ಮ ಸೆರೆಯಲ್ಲಿರುವಂತೆ ಸೈನ್ಯಕ್ಕೆ ಹಾಕಬೇಕು. ಬ್ರಹ್ಮದೇವ ಹೊರಡ. ಸರಿ ಸಚಿವ, ಸ್ವರ್ಗ ಸತಲವನ್ನು ಜಯಿಸಿದ್ದಾಯಿತು. ಏನು ಕೈಲಾಸವನ್ನು ಹೊಡೆಯಲು ಸತ್ಯ ಕೈಲಾಸಕ್ಕೆ ಇದು ನಮ್ಮ ಮೊದಲೇ ದೂರದೊಳಗೆ
ಈ ಅಧರ್ಮದ ತಳಾದಿಯಲ್ಲಿ ಆ ರುದ್ರಾಸುರನ ನಾಶವು ಜಗತ್ತಿನ ಕಣ್ಣಿಗೆ ಕಾಣಬೇಕಾಗಿದೆ. ಈ ದೈವದ್ರೋಹಿಯ ಸಂಹಾರಕ್ಕೆ ಶ್ರೀಹರಿಯ ಹೊರತು ಮಿಕ್ಕ ದೇವತರಿಂದ ಸಾಧ್ಯವಿಲ್ಲ. ದೇವ, ನಿನ್ನ ಲೀಲಾರಂಗ ನಾಟಕದಲ್ಲಿ ಆ ರಕ್ತಾಬೀಜಾಸುರನ ಪರಿಸಮಾಪ್ತಿಯು ಯಾವ ತೆರದಿಂದಿದೆಯೋ ನಾನರಿವೆ. ಇರಲಿ, ನಾನೀಗ ವೈಕುಂಠಕ್ಕೆ ಹೋಗಿ ಇಂದ್ರಬ್ರಹ್ಮರ ತೆರೆಯ ಧರ್ಮಾಚಾರವನ್ನು ಆ ನಾರಾಯಣನಿಗೆ ತಿಳಿಸಿ ಅವರ ಬಂಧನದ ಬಿಡುಗಡೆಗೆ ಪ್ರಯತ್ನಿಸುವೆನು. ಪರಿಮಳ ಸೌಭಾಗ್ಯನಾಗಬೇಕು. ನಾನು ನೀನು ಭಕ್ತಿಗಳು ಭಕ್ತರ ಕರೆಗೆ ಕಿರುಕೊಟ್ಟು ಬಂದವನಲ್ಲ.
ನಾನು ಸುದೇವ. ಮಾಧುರ್ಯದ ಮೋಹನಯ ಗಾನವುದೇ ಕರೆಯುತ್ತಿದ್ದ ಕೋಗಿಲೆ ಎಸಕ್ಕಾಗಿ ನನ್ನನ್ನು ಧ್ಯಾನಿಸಿದೆ. ಇದು ನನ್ನ ಭಕ್ತಿಯನ್ನು ನಿಮ್ಮ ಕೊರಳಿಗೆ ಅರ್ಪಿಸಿರುವೆನು ಸ್ವಾಮಿ. ಲಕ್ಷ್ಮಿ, ನಾನು ಬರುವುದೇ ತಡ. ನಿನ್ನ ಭಕ್ತಿಯನ್ನು ನನ್ನ ಕೊರಳಲ್ಲಿ ಅರ್ಪಿಸಿದೆ. ಲಕ್ಷ್ಮಿ, ಮಾಧುರ್ಯದ ಮೋಹಮಯ ಗಾನವನ್ನು ಸುರಿಸಿ ತಲೆಯಿಟ್ಟಿನ ಹೋಗಿರಿ. ಸ್ವಾಮಿ, ನಿಮ್ಮ ಇಷ್ಟದಂತೆ ಆಗಲಿ.
ಸಮಾಚಾರವನ್ನು ತರದೇ ಬರುವ ಪದ್ಧತಿ ನಾರದರು ಇಟ್ಟುಕೊಂಡಿಲ್ಲ ಅಲ್ಲವೇ ಸ್ವಾಮಿ? ಹೌದು ದೇವಿ. ಕುಳಿತುಕೋ ನಾರದ. ದೇವ, ಕುಳಿತುಕೊಳ್ಳುವುದು ಆಗಿರಲಿ. ಸಂತೋಷನಾಗಿ ವೈಕುಂಠದಲ್ಲಿ ಲೀಲಾಜಾಲವಾಗಿ ವಿಹರಿಸುತ್ತಿರುವ ನಿನಗೆ ಭಕ್ತರ ಆರ್ತಮರಿಯು ಕೇಳಿಸಲಿಲ್ಲವೇ ದೇವ? ವಿಶೇಷವೇನು ನಾರದ? ವಿಶೇಷವೇನು? ಸ್ವರ್ಗಾಧೀಶನಾದ ಮಹೇಂದ್ರ, ಸತ್ಯಲೋಕಾಧಿಪತಿಯಾದ ಬ್ರಹ್ಮದೇವ ಎಲ್ಲರೂ ಆ ದುರಾತ್ಮನ ಕೈಸರೇ ಆದ ಮುಂದೆ ಗತಿಯೇನು ದೇವ? ಇಂದ್ರ ಬ್ರಹ್ಮನ ಕೈಸರೆಯಾಗಲು ಕಾರಣವೇನು? ಕಾರಣವಿನ್ನೇನು? ಕಶ್ಯಪ ಬ್ರಹ್ಮನನ್ನು ಬಲ್ಲೆಯಷ್ಟೇ. ಅವನಿಂದ ಇಂತಹ ಅತ್ಯಾಚಾರವೇ? ಇಲ್ಲ ಇಲ್ಲ, ಕಶ್ಯಪ ಬ್ರಹ್ಮನ ಮಗ ದೀಕ್ಷಾದೇವಿಯ ಕುಮಾರ ಪರಬ್ರಹ್ಮರಿಂದ ಅಮೋಘ ವರಗಳನ್ನು ಪಡೆದು ಲೋಕಕಂಟಕನಾಗಿ ಮೆರೆಯುತ್ತಿರುವನು. ಆ ರಕ್ತಬೀಜಸುರನ ಆವಳೆಯಿಂದ ಇಂದ್ರಬ್ರಹ್ಮರ ಸೆರೆಯಾದುದಲ್ಲದೆ ಸತ್ಯ ಸ್ವರ್ಗಲೋಕಗಳೆಲ್ಲವೂ ರಕ್ಷಸನ ಅಧೀನವಾಗಿ ಅಷ್ಟದಿಕ್ಪಾಲಕರು ಸುರದಿಕ್ಪಾಲಕರು ಚಿಂತಿಸಿ ಅರಣ್ಯಗತರಾದ. ಇದಕ್ಕೆ ಮುಂದೆ ಗತಿಯೇನು ದೇವ? ದುರಾತ್ಮರಾದ ದಾನವರ ಇಚ್ಛೆ ಆ ನೀಚರ ಬಂಧನದಲ್ಲಿ ನರಳಬೇಕಾಯಿತು ಸ್ವಾಮಿ. ಇದಕ್ಕೆ ಮುಂದಿನ ಆಲೋಚನೆ ಏನು? ಏನು ಮಾಡುವುದಕ್ಕೂ ತಿಳಿಯದಂತಾಗಿದೆ. ಆ ಪರಶಿವನ ವರಪ್ರಧಾನವಿದೆ. ದೇವಾದಿದೇವ, ಭಕ್ತವತ್ಸನಾದ ನೀನು ಈ ರೀತಿ ಆಲೋಚಿಸುವೆಂದು ನಾನು ಎಣಿಸಬೇಕು. ಸತ್ಯ ಸ್ವರ್ಗಗಳನ್ನು ಜಯಿಸಿದ ರಕ್ತಬೀಜ ಸುಗಲಿಗ ಕೈಲಾಸಕ್ಕೂ ದಾಳಿ ಇಟ್ಟು ಕೈಲಾಸಾಧಿಪತಿಯಾದ ಶಂಕರನನ್ನು ಬಂಧಿಸುವಲ್ಲಿ ಯಾವ ಸಂಶಯ ಜಾಗೃತೆಯಾಗಿ ಒಂದು ಪ್ರತಿಕಾರವನ್ನು ಚಿಂತಿಸು. ಕೈಲಾಸಕ್ಕೂ ದಾಳಿ ಇಟ್ಟಿದೆ. ಹೌದು ನಾರಾಯಣ, ಜಾಗ್ರತೆಯಾಗಿ ಇದಕ್ಕೊಂದು ಪ್ರತಿಕಾರವನ್ನು ಚಿಂತಿಸಲೇಬೇಕು. ಇಲ್ಲವೇ ಸರ್ವನಾಶ. ಹೇಳಿದರು ಆ ರಕ್ತಬೀಜಸನು ಸಾಮಾನ್ಯ ವೀರನೆಂದು ತಿಳಿದೆಯಾ? ಅವನಲ್ಲಿ ನನ್ನ ತಂತ್ರವೇನು ನಡೆಯಲಾರದು. ನಾನು ಸಹ ವಟಪತ್ರಶಯನಾಗಿ ಕ್ಷೀರಸಾಗರದಲ್ಲಿ ವಟಪತ್ರಶಯನಾಗಬೇಕು. ಆಯ್ತು ನಾರಾಯಣ, ನಿನ್ನ ಕಪಟ ನಾಟಕ ಸೂತ್ರಧಾರಿಯಾದ ನಿನ್ನ ಮಹಿಮೆಯನ್ನು ನಾನೇನು ಅರಿಯುವುದನ್ನಲ್ಲ. ಈ ಸಂಶಯವನ್ನು ಬಿಟ್ಟು ಮುಂದಿನ ಸಂವಿಧಾನಕ್ಕೆ ಮಾರ್ಗದರ್ಶಕನಾದ ಮಾಧವ. ನಾರದ, ನನ್ನೊಬ್ಬನನ್ನು ಆ ದೈತ್ಯನ ಬಾಯಿಗೆ ಬಲಿಯಿಟ್ಟರೆ ನಿನ್ನ ಇದ್ದು ಹಿಮ್ಮಡಿಯಾಗುವುದಲ್ಲವೇ? ಪರಮಾತ್ಮ, ಪೃಥ್ವಿಯ ಪಾಪಭಾರವನ್ನು ಇಳಿಸುವುದಕ್ಕಾಗಿ ಉದಯಿಸಿರುವ ನಿನ್ನ ದೀತರ ಸಂಶಯವನ್ನು ನಾನು ನಂಬಲಾರೆ ದೇವ. ಇದು ಉಸಿನಗೆ ಹುಡುಗಾಟವಲ್ಲ ನಾರದ. ಆ ವರ ಹೇಳು, ಆ ವರವಿನ ಉದ್ರಾಸೊಡನೆ ಎದುರು ನಿಂತು ಹೋರಾಡುವುದು ಯಾರಿಂದಲೂ ಸಾಧ್ಯವಿಲ್ಲ. ಅವನ ಅಸ್ತ್ರಗಳ ಚಮತ್ಕಾರ ಶಸ್ತ್ರಗಳ ಕೈಂಕಾರದಿಂದ ಇಡೀ ಜಗತ್ತೇ ಕಂಪಿಸದಿಲ್ಲ. ಆ ದೃಶ್ಯವು ನಿನ್ನ ಕಣ್ಣಿಗೂ ಕಾಣಿದಿರಲಿ. ನೀನಿಂದ ಹೊರಡು. ಆಯ್ಕೆ ಬಂದಾಗ ಅದೆಲ್ಲವನ್ನು ನೋಡಿಕೊಳ್ಳಬೇಕು. ಲಕ್ಷ್ಮಿ, ನಿನ್ನ ಸುಮಧುರ ಕಂಠದಿಂದ ಮಗುವ ಗಾನವನ್ನು ಸುರಿಸಿ ನನ್ನನ್ನು ಮತ್ತೊಮ್ಮೆ ರಂಜಿಸಿವೆಯಾ? ಆಗಲಿ ಸ್ವಾಮಿ.
ಸ್ವಾಮಿ. ಲಕ್ಷ್ಮಿ, ಆಲಸ್ಯದಿಂದ ಕಾರ್ಯ ಹಾನಿಯು ಬೆಳೆ ಹೋಗೋಣ. ಹಾಗೆ ಆಗಲಿ. ಹೋಗು ದೇವಾವು. ದೇವಗಂಗೆಯ ಸ್ಪರ್ಶದಿಂದ ಸಕಲ ಪಾಪಗಳು ಪರಿಹಾರವಾಗುವುದು. ಸಮಯ ಬಂದಲ್ಲಿ ಸುರದಿಕ್ಪಾಲಕರನ್ನು ಮರೆಯಲು ಕೊಡುವೆ. ಇದೇ ನನ್ನ ಕೊನೆಯ ಸಂದೇಶ. ನಾನೀಗ ಕೈಲಾಸಕ್ಕೆ ಹೋಗಿ ಆ ರಕ್ತಬೀಜಸೂರನ ದಿಗ್ವಿಜಯದ ಸೂಚನೆಯನ್ನು ವಿವರಿಸಿ ಆ ಮಹಾದೇವನನ್ನು ಎಚ್ಚರಿಸುತ್ತೇನೆ. ವಿಧಿಗೆ ಸುರನ ಸಂಹರಣ ಉಪಾಯವು ತೋರಲಾಯ್ತು ವಿಧಿಗೆ. ಬೇಡಿದ ವರಗಳ ನೀಡಿದ ಶಂಕರ, ನೀಡಿದ ಶಂಕರ ಆಡಿಸುವರ ಗೋಳ ಆಡಿಸುತ್ತಿರಲು, ಆಡಿಸುವರ ಗೋಳ ಆಡಿಸುತ್ತಿರಲು, ಓಡಿ ಶ್ರೀಗರಿಯು ಓಡಿ ಹೋಗಿದನು, ಓಡಿ ಶ್ರೀಗರಿಯು ಓಡಿ ಹೋಗಿದನು. ಮಾಡಲೇಬಿದ ಕುಮಾರವ ಯೋಚಿಸಿ ಹೋರಾಟ ವಿಧಿಗೆ. ಸುರನ ಸಂಹರಣ ಉಪಾಯ ಹೋರಾಟ ವಿಧಿಗೆ. ನಾರಾಯಣ ನಾರಾಯಣ. ಇದೇನು ಬ್ರಹ್ಮಪುತ್ರ, ಈ ರೀತಿ ಆತುರದಿಂದ ಬರಲು ಕಾರಣವೇನು? ಕಾರಣವಿಲ್ಲೇನು? ಸ್ವರ್ಗವು ಸುರರಿಗೆ ನರಕಪ್ರಾಯವಾಯಿತು, ಅಮರಾವತಿಯು ಅಸುರರ ಪಾಲಾಯಿತು. ಅನಾಥರಾದ ಸುರದಿಕ್ಪಾಲಕರು ಅಷ್ಟದಿಕ್ಪಾಲಕರು ಚಿಂತಿಸಿ ಅರಣ್ಯಗತರಾದರು. ಇನ್ನು ಆ ರಕ್ತಬೀಜ ಸುರನ ದಿಗ್ವಿಜಯನ್ನು ಏನು? ಅಮರಾವತಿಯು ಅಸುರರ ಪಾಲಾಗಲು ಕಾರಣವೇನು? ಕಾರಣವಿಲ್ಲೇನು? ಅಷ್ಟದಿಕ್ಪಾಲಕರು ಸೆರೆಯಲ್ಲಿರಲು ಕಾರಣವೇನು? ಸ್ವಲ್ಪ ವಿವರವಾಗಿ ತಿಳಿಸು ನಾರದ. ತಿಳಿಸಲು ಸಮಯ ಇಲ್ಲ ಶಂಕರ. ಆ ರಕ್ತಬೀಜಸುರನ ಪ್ರಚಂಡತನದಿಂದ ಇಂದ್ರಬ್ರಹ್ಮರ ಸೆರೆಯಾದುದಲ್ಲದೆ ಸತ್ಯ ಸಪ್ತಲೋಕಗಳೆಲ್ಲವೂ ಅವನ ರಕ್ಕಸನ ಅಧೀನವಾಗಿ ಸುರದಿಕ್ಪಾಲಕರು ಚಿಂತಿಸಿ ಅರಣ್ಯಗತರ. ಇನ್ನು ಆ ರಕ್ತಬೀಜಸುರನ ದಿಗ್ವಿಜಯದ ಸೂಚನೆಯನ್ನು ವಿವರಿಸಲು ಅರಣ್ಯಡೆಗೆ ಮರಳಿ ಬಂದೆ ಮಹೇಶ. ಕೇಳಿದೆ ಆ ತ್ರಿಶೂಲಧರ, ಆ ರಕ್ತಬೀಜಸುರನ ಸಿಡಿಲಿನಂತಹ ಪ್ರಚಂಡ ಧ್ವನಿಯನ್ನು ನಾನಿನ್ನು ಬರುತ್ತೇನೆ. ನಾರಾಯಣ ನಾರಾಯಣ ಮಹಾದೇವ. ಶಂಕರ
ಸೈನ್ಯ ಸಮೇತ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲೇನು ಮಹಾದೇವ? ಅವನ ಪದವಿ ಅಹಂಭಾವದಿಂದ ಅವರಾಧಿಪರಾದರು. ಸೃಷ್ಟಿಗತ ಬ್ರಹ್ಮನ ಬಂದಿಟ್ಟು ಬ್ರಹ್ಮಾಂಡ ನಾಯಕರಾದರು. ಈಗ ನಿನ್ನ ಕೈಲಾಸವನ್ನು ಮುಚ್ಚಿ ಸಕಲ ಚರಾಚರ ದಿಶೆಗಳು ದಯಮಾಡಿಸಿರುವೆನು. ಏನಿದು? ನನ್ನಿಂದ ಸಂಪೂರ್ಣ ವರಶೀಲನಾದೆ ಎಂದು ದೇವತರ ವೈರಿಯಾಗಿ ದ್ರೋಹದ ಲೇಪವನ್ನು ವೇದಾವತಿಯ ರತ್ನ ಸಿಂಹಾಸನಕ್ಕೆ ಲೇಪಿಸದಿರು. ಆಚೆಗೆ ಅವಕಾಶ ಕೊಟ್ಟು ನಾಶ ಹೊಂದದಿರು. ಶಂಕರ, ವರವನ್ನು ಕರುಣಿಸಿದ ಕಾರಣಾಕರನೆಂದು ಇದುವರೆಗೂ ನಿನ್ನ ಉಪದೇಶಕ್ಕೆ ಕೇಳಿದ್ದಾಯಿತು. ಏನು ನಿನ್ನ ಸಾಕು ಉಪದೇಶ? ನಿನ್ನಂತಹ ಭಿಕ್ಷಕರ ಬಡವಣಿಗೆ ಹೇಳಿಯೂ ಬೆದರಲಾರದು. ಆ ಸೊಮ್ಮನೆ ಕೈಲಾಸವನ್ನು ಬಿಡುವೆಯೋ ಅಥವಾ ಈ ಜಗದೇಕ ಕಲಿಯೊಡನೆ ಕದನ ಮಾಡುವೆಯೋ? ಅದೇ ಭೂಚಕ್ರೇಶ್ವರನ ಕಂಠಸ್ಥಿ ನಾಳವನ್ನು ಸೀಳಿ ಕತ್ತರಿಸಿ ಚಿಮ್ಮುವ ದಿವ್ಯ ಶಕ್ತಿ ಹೊಂದಿದೆ ಈ ದೇವತರ ಬೆಂಬಲವಾಗಿ. ಸಾಕು ಮಾಡು ನಿನ್ನ ಬಳ್ಳು ಅಹಂಕಾರದ ಟ್ಯಾಂಕ್ ಹಣವನ್ನು. ಈ ರಕ್ತ ಬೀಜಲು ಸಮರದ ಸೆಗೆಗೆ ಎದೆಗಟ್ಟಿ ಕಣ್ಣೀರಿನ ತಾಳಿ ಬೆಳಿಬೇಕಾಗಿ ಕೈಲಾಸೋತ್ಸವ ರಣರಂಗದ ಪಣವೆನಿಸುವುದು. ಈ ರಕ್ತ ವಿಲಾಸದ ಹಾರ್ಪಣಕ್ಕೆ ಚಂದ್ರಿಕೆ ಸಲ್ಪಡಬೇಕಾಗಿ ಎಚ್ಚರದಿಂದ ಚೆತ್ತು ಬೆಳಗಿನ ಕೈಲಾಸವನ್ನು. ಏನು ಜಲಕ್ಕೂ ಅಗ್ನಿಗೂ ಸ್ನೇಹವಾದಿತೆ. ವಿಶ್ವದ ಈ ಲೀಲಾ ರಂಗದಲ್ಲಿ ಕರ್ಮವನ್ನು ನಿರ್ಮಿಸಿ ನೋಡಲು ಅಪೇಕ್ಷಿಸುತ್ತಿರುವೆ ಎಲ್ಲವೇ? ನಿನ್ನ ನುಡಿಯ ಬಿರುಗಾಳಿ ಅಂತ ನಿನ್ನೀ ನಾಲಿಗೆಯು ಜಡಪಡಿಸುತ್ತಿರುವುದು. ಸಹನ ಇಲ್ಲದ ನಿನ್ನಂತ ದೈತ್ಯನನ್ನು ನೋಡಿದಾಯಿತು. ನಿನ್ನಾಜ್ಞೆ ಏನೋ? ನನ್ನ ಆಜ್ಞೆ ಇನ್ನೇನು? ನಮ್ಮ ಸೆರೆಯಲ್ಲಿರುವುದೇ ಮಹಾರಾಜ್ಞೆ. ಆಗಲಿ, ವಿಧಿಯ ಸಂಕಲ್ಪದಂತೆ ನಡೆಯಲಿ. ನಡೆ ಹೋಗೋಣ. ಶಂಕರ, ನೀನು ನನಗೆ ವರವನ್ನು ಕಳುಹಿಸಿದ ಕಾರಣ ಆತನಿಂದ ನನ್ನದೊಂದು ಉಪಕಾರವನ್ನು ಉಂಟು. ಹಾಗಾದರೆ ನೀನೇ ನನ್ನ ನಿಜ ಭಕ್ತ. ಭಕ್ತ ನಮ್ಮ ಮಾತುಗಳಲ್ಲಿ ನಿನ್ನನ್ನು ಮಾತ್ರ ಇಂದ್ರ ಬ್ರಹ್ಮ ಪರಮೇಶ್ವರನು ನನ್ನ ಸೆರೆಮನೆಯ ದ್ವಾರಪಾಲಕನಾಗಿರಬೇಕು. ಇದೇ ನನ್ನ ಇಚ್ಛೆ. ನಿನ್ನಿಚ್ಛೆಯಂತೆಯೇ ಆಗಲಿ. ಸಚಿವ ಘೋರಾವೇಶ, ಈ ಮಹೇಶ್ವರನ್ನು ತೆಗೆದುಕೊಂಡು ಹೋಗಿ ನಮ್ಮ ಸೆರೆಮನೆಯ ದ್ವಾರಪಾಲಕನಾಗಿರುವಂತೆ ಸೈನ್ಯಕ್ಕಾಂತಾಪಿಸು. ಶಂಕರ, ಹೊರಡು. ವಿಧಾನ, ಘೋರಾವೇಶ, ಸ್ವರ್ಗ, ಕೈಲಾಸ, ಸತ್ಯವಾದವನ್ನು ಎನ್ನಿಡಿದಿರುವ ಆ ಕಪಟಿ ನಾರಾಯಣರು ವೈಕುಂಠ ಒಡೆಯದ ಕ್ಷಣಾರ್ಧದಲ್ಲಿ ಆ ಮಾನವವನ್ನು ಬಂದು ತೆಗೆದುಕೊಂಡು ಬರುತ್ತೇನೆ. ರಕ್ತವಿದಾಸರ ಸಾಮಾನ್ಯರಾದ ಪರಬ್ರಹ್ಮ ಇಂದ್ರಾದಿಗಳನ್ನು ಜಯಿಸಿದಂತೆ ಆ ವೈಕುಂಠ ವಾಸ್ಯವನ್ನು ನಾರಾಯಣನ್ನು ಬಂಧಿಸುವುದು ಸಾಮಾನ್ಯವೆಂದರಿಕೆ. ಏನು ಏನ ವಿಧಾನ? ಆ ಮಾಯಾವಿಯು ಎಲ್ಲೇ ಅಡಗಿದರು ಸೃಷ್ಟಿ ಸತ್ವವನ್ನು ಆಕಾಶದ ಪದವನ್ನು ಹಿಡಿದು ಅವನ ಉದರವನ್ನು ಸೇರಿ ಅವನ ರಕ್ತ ಮಾಂಸವನ್ನು ಭೂತ ಖಾತೆಗಳನ್ನು ಬಲಿಕೊಡಬೇಕು. ಒಳ್ಳೆ ಅಥವಾ ಜನಾರ್ದನಲ್ಲಿ ಆ ಮಾನವನ ಸಮಾಧಿಗಳಂತೆ ಶಕ್ತಿಯುತ ರಂಗನಾರ್ಧದ ಗೆಳರಿ ಹೋಗಿ ಚಕ್ರಪಾಣಿಯ ಇಳಿದು ವಕ್ರವನ ಕೈವೆ. ಶಕ್ತಿಯುತ ರಕ್ತನಾರ್ಧದ ಗೆಳರಿ ಹೋಗಿ ಚಕ್ರಪಾಣಿಯ ಇಳಿದು ವಕ್ರವನ ಕೈವೆ. ಪಕ್ಷಿ ಜನ ಬಿಡಿದು ಭಕ್ತಿ ಬೆರೆದಾಗಿ ಪಕ್ಷಿ ಜನ ಬಿಡಿದು ಭಕ್ತಿ ಬೆರೆದಾಗಿ ಶಕ್ತಿಗಳು ಬಲು ಕೊಡುವ ಭಕ್ತನಂತೆ ಆಕಾಶವನ್ನು ಆವರಿಸಿದಂತೆ ಸುರದಿಕ್ಪಾಲಕರಿಗೆ ಎಂಥ ಸಂಕಷ್ಟವನ್ನು ತಂದೊಡ್ಡಿತ್ತು. ಭಕ್ತನೆಂದು ನೀಡಿದವರು ದಿಕ್ಕೇ ತೋಚದಂತೆ ಮಾಡಿದ್ದು. ಮುಂದೆ ನಮ್ಮ ಗತಿ ಏನು? ಶಂಕರ, ಮಾನವನೇ ಅನೀತಿ ಅತ್ಯಾಚಾರಗಳು ಅತ್ಯಾದಂತೆಲ್ಲ ಧರ್ಮ ಕೀರ್ತಿಯು ಕುಸಿದು ಅಧರ್ಮವು ಪ್ರಜ್ವಲಿಸುವುದು. ಇದು ಪ್ರಕೃತಿಯ ನಿಯಮವಲ್ಲವೇ? ಶಂಕರ, ನೀನಿತ್ತವರದಿಂದ ಅದೆಷ್ಟೋ ಜನ ನಿರಪರಾಧಿಗಳು ಅದೆಷ್ಟೋ ಕಷ್ಟವನ್ನು ಅನುಭವಿಸಬೇಕಾಯಿತು. ಆ ರುದ್ರಾಸುರದಿಂದ
ಬ್ರಹ್ಮದೇವ, ಜೀವನದಲ್ಲಿ ಕಷ್ಟಗಳು ಅನೇಕ ಎಡರು ತೊಡರುಗಳು ಬರುವುದುಂಟು. ಅವುಗಳಿಗೆ ನಾವು ಎಡರಿ ಅಧೀನರಾಗಬಾರದು. ಪರಮ ಜ್ಞಾನಿಗಳು ವಿವೇಕಶಾಲಿಗಳಾದ ನೀವೇನು ಒಟ್ಟಾದರೆ ಆದದ್ದಾಯಿತು. ಮುಂದಿನ ಯೋಚನೆ ಏನೆಂಬುದನ್ನು ಮೊದಲು ಆಲೋಚಿಸಿ. ಇಂದ್ರ ಬ್ರಹ್ಮರೇ, ನಾನಿಟ್ಟ ವರಪ್ರದಾನವು ಇಡೀ ಸುರದ ಪಾಲಕರನ್ನು ಕಾಗಿಚ್ಚಿಗೆ ತೂಕುವಂತೆ ಮಾಡಿತು. ಇನ್ನು ಸುದೈವ ಸೂರ್ಯನುದಯವಾಗಿ ವಿಶ್ವ ಜಗತ್ತಿನ ದಿವ್ಯ ಚೇತನ ಚಿರ ಪರಿಚಯವಾಗಿ ಸಷ್ಟ ಕಾರ್ಪಣ್ಯಗಳ ಕಡಲನ್ನು ದಾಟಿ ಸೌಖ್ಯದ ದಡವನೊಂದಿಗೆ ಸೇರುವವೋ ಅದೇ ಅರಿಯದಾಗಿದೆ. ಉಚ್ಚರಿಸದಿರು. ಸಂಕಟದ ಸಮುದ್ರದಲ್ಲಿ ಮುಳುಗಿರುವ ನಮ್ಮನ್ನು ನೀನೇಕೆ ನೋಡಲು ಬಂದೆ?
ಪರಬ್ರಹ್ಮ ಇಂದ್ರರೇ, ಅಜಾತ ಶತ್ರು ಎನಿಸಿದ ರಕ್ತ ಬೀಜ ಸೂರ್ಯನಿಗೆ ಅಮೋಘ ವರಗಳನ್ನಿದ್ದು ಅವನಿಚ್ಛೆಯನ್ನು ಪರಿಪೂರ್ಣ ಮಾಡಿ ಈಗ ಈ ರೀತಿ ವ್ಯಸನ ಪಟ್ಟಲ್ಲಿ ಪ್ರಯೋಜನ ಈ ವಿಚಾರವಿರಲಿ. ಮುಂದಿನ ಆಲೋಚನೆ ಏನು? ಬ್ರಹ್ಮಪುತ್ರ, ನಮ್ಮ ಯೋಚನೆಗಳೆಲ್ಲವೂ ಮುಗಿದು ಸಂಕುಚಿತರಾಗಿ ಆ ದುರುಳ ರುದ್ರಾಸುರನ ಸೆರೆಯಲ್ಲಿ ಸಿಕ್ಕಿ ಕೈಕಟ್ಟಿ ಕುಳಿತಂತಾಯಿತು. ನಮ್ಮ ಈ ದುರಾವಸ್ಥೆಯನ್ನು ನೋಡಿ ಸಕಲ ಚರಾಚರ ಭೂಮಂಡಲವೇ ಕಿಲಕಿಲನೆ ನಗುವಂತಾಯಿತು. ಆದರೆ ನಮ್ಮನ್ನೇಕೆ ನೋಡಲು ಬಂದಿರಿ? ಹರಿಯರೆ ಹೊರವಲಿಟ್ಟ ಪರಮೇಶ್ವರನ ಅಪರಾಧವು ಅಕ್ಷಮ್ಯವಾಗುವುದು. ವಿಷ ಬೀಜವನ್ನು ಬಿತ್ತಿ ಅಮೃತ ಫಲವನ್ನು ಆಶಿಸಿದರೆ ಅದು ದೊರೆಯುವುದು ಸಾಧ್ಯವೇ? ಅದರಲ್ಲಿ ನಮ್ಮಗಳ ಬಿಡುಗಡೆ ಉಪಾಯವೆಂಬುದನ್ನು ಮೊದಲು ಆಲೋಚಿಸಿ. ಶಚಿಪತಿ, ಈ ವಿಷಯದಲ್ಲಿ ನಾನು ಮಾಡುತ್ತಿರುವ ಕಾರ್ಯಗತವಾಗುವುದೋ ಇಲ್ಲವೆಂದು ಬಹುವಾಗಿ ಚಿಂತಿಸುತ್ತಿರುವೆ. ಈ ಸಮಯದಲ್ಲಿ ಆ ನಾರಾಯಣ ಇದ್ದಿದ್ದರೆ ಹೌದು ನಾರದ, ಆ ನಾರಾಯಣನಿಗೆ ನೀನಾದರೂ ವೈಕುಂಠಕ್ಕೆ ಹೋಗಿ ನಮ್ಮೀ ಬಂಧನದ ವಿಚಾರವನ್ನು ಆ ಮಾಧವನಿಗೆ ತಿಳಿಸಬಾರದೆ? ಹೇಳಿ, ಈ ವಿಷಯವನ್ನು ನೀವು ನಮಗೆ ಪಾಠ ಕಲಿಸಬೇಕು. ಆ ರುದ್ರಾಸುರನ ಆವೇಶಕ್ಕೆ ಎದುರಿ ಆ ನಾರಾಯಣನು ಕೂಡ ತಲೆ ತಪ್ಪಿಸಿಕೊಂಡಿರು. ನಾರದ ಮಾಧವನಕ್ಕೆ ತಲೆ ತಪ್ಪಿಸಿಕೊಂಡು ಸುರದಿಕ್ಪಾಲಕರ ಲಕ್ಷ್ಮೀಪತಿ ಸುರದಿಕ್ಪಾಲಕರ ಲಕ್ಷ್ಮೀ ಕೊಡುವ ಆ ಸುರದಿಕ್ಪಾಲಕನಿಗೆ ಅಂಜಿಕೆ, ಆ ರುದ್ರಾಸುರನ ಅಂಜಿಕೆ, ಆ ನಾರಾಯಣನೇ ನಮ್ಮನ್ನೆಲ್ಲ ಕೈಬಿಟ್ಟನ ಮೇಲೆ ಮುಂದೆ ನಮ್ಮಗಳ ಗತಿ ಏನು? ಹೇಳಿ, ಆ ರಕ್ತಬೀಜಾಸುರನು ವೈಕುಂಠಕ್ಕೆ ದಾಳಿ ಇಡುವುದೆಂದರಿತ ಮಾನವನು ಸುರದಿಕ್ಪಾಲಕರನ್ನು ಮನದಲ್ಲಿ ಪಡೆದು ಪರಬ್ರಹ್ಮರಿದ್ದ ವರಗಳನ್ನು ಹುಟ್ಟಿಸಿ ಮನದಲ್ಲಿ ಕುದಿದು ಆ ದಾನವನ ಅಟೋಟಪಕ್ಕೆ ಎದರಿ ಆ ನಾರಾಯಣನು ಲಕ್ಷ್ಮೀ ಸಮೇತವಾಗಿ ಕ್ಷೀರಸಾಗರಕ್ಕೆ ಹೋಗಿ ವಟಪತ್ರ ಸೇನಾಗಿ ಆಯಿತು, ಅರ್ಥರಕ್ಷಕನಾದ ಶ್ರೀಮನ್ ನಾರಾಯಣನೇ ಆ ರಕ್ತಾಭಿಜಾಸುರನಿಗೆ ಹಚ್ಚಿದನೆಂದರೆ ಲೋಕತ್ರಯದಲ್ಲಿ ನಮ್ಮನ್ನಾರು ರಕ್ಷಿಸಬೇಕು. ಪರಬ್ರಹ್ಮ ಸುರದಿಕ್ಪಾಲಕರೆಲ್ಲರನ್ನೂ ಅನಾಥರನ್ನಾಗಿ ಮಾಡಿ ತನ್ನ ಆತ್ಮರಕ್ಷಣರಾಗಿ ಕ್ಷೀರಸಾಗರದಲ್ಲಿ ಅಡಗಿದನೆಂದರೆ ಮುಂದೆ ನಮ್ಮಗಳ ಗತಿಯಾರು. ಪಾಪ ವರಗಳನ್ನಿಟ್ಟಾಗ ಇದು ನಿಮಗೆ ಅರಿವಾಗಲಿಲ್ಲವೇನೋ? ನಾರದ, ಆಗಿ ಹೋಗಿರುವ ಕಾರ್ಯಕ್ಕೆ ಮುರುಗಿ ಮಾಡುವುದೇನಿದೆ? ಆ ದುಷ್ಟನ ಸೆರೆಯಲ್ಲಿ ಸಿಲುಕಿ ನಮ್ಮೀ ಜಪ ತಪ ನಿಯಮಗಳೆಲ್ಲವನ್ನು ಮರೆತು ಕೈಕಟ್ಟು ಕುಳಿತಂತಾಯಿತು. ನಾರದರೆ, ನೀವಾದರೂ ಇದಕ್ಕೊಂದು ತಂತ್ರವನ್ನು ಹುಡುಕಬಾರದೆ? ದೇವಸೂರರೇ, ನೀವೆಷ್ಟು ಆಲೋಚಿಸಿದರೂ ಇಲ್ಲಿ ಏನು ಪ್ರಯೋಜನವಿಲ್ಲ. ನೋಡಿ, ಈಗ ತಡರಾತ್ರಿಯ ಸಮಯ, ಕಾವಲುಗಾರರೆಲ್ಲರೂ ಮೈಮರೆತು ಮಲಗಿರುವರು. ಓರ್ವ ಕಾವಲುಗಾರನಿಂದ ಕೆಲಸವನ್ನು ಸ್ಮರಿಸಿಕೊಂಡು ಬಂದಿರುವುದು. ಜಾಗ್ರತೆಯಾಗಿ ಹೊರಡಿ. ಇನ್ನು ಆಲಸ್ಯ ಪಟ್ಟಲ್ಲಿ ನಾನು ನಿಮ್ಮಂತೆ ಸೆರೆಯಲ್ಲಿ ನಡಬೇಕಾದಿತ್ತು. ನಡೆಯಲಿ, ಕಲಾವದಿಂದ ಪ್ರಯೋಜನವಿಲ್ಲ. ನಮಗೆ ವೈದಿಗಳ ಅಷ್ಟದಿಕ್ ಇಂದ್ರ ಬ್ರಹ್ಮ ಪರಮೇಶ್ವರ ಎಲ್ಲರನ್ನೂ ತಂದು ತ್ರಿಲೋಕಾಧಿಪತಿಯಾದ ತ್ರಿಭುವನವನ್ನೇ ಜಯಿಸಿದ ಈ ರಕ್ತ ಆ ಮಾಯಾವೇದ ಪುರಹರನು ಈ ಆತ್ಮನು ಮಾತ್ರ ಎಲ್ಲಿಯೋ ಕಳತಪ್ಪಿಸಿಕೊಂಡು ಹೋಗಿ ಆ ಕಾಲಪರನ್ನು ಜಯಿಸಿದರೆ ನನ್ನ ಸಮಾನವು
ಎಲ್ಲ ಸುಲಾಖೆಗಳಲ್ಲಿಯೇ ಇಲ್ಲ ಪ್ರಭು. ಮುತ್ತಿನ ಮಾಲೆಯ ದಾರವು ಮುತ್ತುಗಳೊಳಗಿಂದ ಸುಲಭವಾಗಿ ಸರಿಯುವುದು. ಆ ಸುರ ಸಂರಕ್ಷಕ ವಿಷ್ಣು ಸುಲಭವಾಗಿಯೇ ತಲೆ ತಪ್ಪಿಸಿಕೊಂಡು ಅವನನ್ನು ಬಂಧಿಸುವುದು ಸಾಮಾನ್ಯವೆಂದರಿಕೆ. ಏನು ಏನೆಂದ ವಿಚಾರ? ಆ ಮಾಯಾವಿ ಎಲ್ಲೇ ಅಡಗಿದರು ಸತ್ತವರನ್ನೇ ಬೇಡಿಸಿ ಆಕಾಶದ ಬಣದ ಹರಿದು ಅವನ ಉದರವನ್ನು ಸೇರಿ ಅವನ ರಕ್ತ ಮಾಂಸವನ್ನು ಭೂತ ಪ್ರಾತಗಳಿಗೆ ತಿರುಗಿದರು. ಆ ಏನಾದರೂ ಒಂದು ವೇಳೆ ತಪ್ಪಿಸಿಕೊಂಡು ಈ ಭೂಗೋಳಗಳನ್ನೇ ಚೂರಾಗಿ ಹಾಕುವಲ್ಲಿ ಸಿಕ್ಕಲಿ ಆ ಸ್ಥಳವನ್ನು ಸಾರಿ ನನ್ನ ಕೈ. ಸಮಾಚಾರವೇನು? ಏನು ತಲೆ ತಪ್ಪಿಸಿಕೊಂಡು ದುರಾತ್ಮನೆ ಈ ವಿಷಯವನ್ನಂತೂ ನನ್ನ ಹೃದಯದಲ್ಲಿ ಕಥನೆ ಕುದಿದ ಬಿಸಿಗೆ ಬ್ರಹ್ಮಾಂಡ ಭಾಂಡವೇ ತಪ್ಪಲಿದೆ. ಕೋಟಿ ಕೋಟಿ ಜನಗಳು ಅಲ್ಲೋಲು ತಲ್ಲೋಲು ಎಲ್ಲ ಮನಸ್ಸ ಮುಖಬೇಕವು ಉದ್ವೇಗಗೊಳ್ಳುವುದು. ತ್ರಿಭುವನ ಪರಾಕ್ರಮಿಯರ ಈ ರಕ್ತ ವಿಲಾಸದ ಸೆರೆಯಿಂದ ಸುರಪಾಲಕರಪ್ಪ ಎಲ್ಲೇ ಸಚಿವ ರಣರಂಗ ಕೊಡಲು ಸೈನ್ಯ ಕತ್ತರಿಸು ಸಾಮ್ರಾಟ ಶಕ್ತಿಗೆ ಕುಂಡಿದರೆ ನಿಮ್ಮ ಅದಡ ಪದಕ್ರಮಕ್ಕೆ ಎದರಿಸಿ ತಲೆ ತಪ್ಪಿಸಿಕೊಂಡಿರುವ ರಣ ಹೇಡಿಗಳನ್ನು ಸೆರೆಗೆ ತರಲು ರಣದುರಂದ್ರನನ್ನು ನೀನು ಓಡಿಸ್ತರಬೇಕೆ? ಇದೋ ಈ ಮಯಪುತ್ರ ವಿತರಣೆ ಜನಾರ್ಥದಲ್ಲಿ ಕ್ಷಣಿಕವಾದ ಇಂದು ಬ್ರಹ್ಮೋದಿಗಳನ್ನು ಜನಾರ್ಥದಲ್ಲಿ ಹೋಗಿ ಮಿಂಚಿನ ಮಿಂಚು ಅವರ ಚಳವಳಿಗಳನ್ನು ಬಿಡುವ ಜಲದಲ್ಲಿ ಎಳೆದು ನಿಮ್ಮ ಪ್ರಾಣವನ್ನು ನಿಲ್ಲಿಸಿ ಇದನ್ನು ಹೊರಟೆ.